ಇತ್ತೀಚೆಗೆ ಕರುಂಗಾಲಿ ಮಾಲೆಯದ್ದೇ ದೊಡ್ಡ ಹವ ನಡೀತಿದೆ. ಈ ಕರುಂಗಾಲಿ ಮರ ನಿನ್ನೆ ಮೊನ್ನೆಯದ್ದಲ್ಲ, ಸುಮಾರು 10,000 ವರ್ಷಗಳ ಇತಿಹಾಸವಿದೆ. ಮಹಾಭಾರತದ ಪಾಂಡವರಿಂದ ಹಿಡಿದು ರಾಮಾಯಣದ ರಾವಣನವರೆಗೂ ಈಜಿಪ್ಟಿನ ಸಂಪ್ರದಾಯದಲ್ಲೂ ಇದನ್ನು ಬಳಸಿರುವ ಪುರಾವೆಗಳಿವೆ. ಕರುಂಗಾಲಿ ಎಂದರೆ ಯಾವುದು, ಏಕೆ ಇದು ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗ್ತಿದೆ? ಜ್ಞಾನಮಾರ್ಗ ವೀಕ್ಷಕರಿಗೆ ನಮಸ್ಕಾರಗಳು. ಇತ್ತೀಚೆಗೆ ಕರುಂಗಾಲಿ ಮಾಲೆಯದ್ದೇ ದೊಡ್ಡ ಹವ ನಡೀತಿದೆ. ಅವರು ಧರಿಸಿ ಹಾಗಾಯ್ತಂತೆ, ಇವರು ಧರಿಸಿ ಹೀಗಾಯ್ತಂತೆ ಅಂತ ಹೇಳೋದು ಇದೆ. ನಮ್ಮ ಬಳಿ ಕೊಂಡುಕೊಂಡ ಹಲವಾರು ನಮ್ಮ ಗ್ರಾಹಕರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ಒಂದು ವಿಡಿಯೋ ಮಾಡಿ ಎಂದು ಕೇಳುತ್ತಿದ್ದಾರೆ. ಹಾಗಾಗಿ ಕರುಂಗಾಲಿ ಎಂದರೆ ಯಾವುದು, ಏಕೆ ಇದು ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗ್ತಿದೆ ತಿಳಿಯೋಣ. ಈ ಮರವು ಹೆಚ್ಚಾಗಿ ದಕ್ಷಿಣ ಭಾರತ ಮತ್ತು ಶ್ರೀಲಂಕಾದಲ್ಲಿ ಹೆಚ್ಚು ಬೆಳೆಯುತ್ತಾರೆ. ಇದನ್ನು ಧರಿಸಿದ ಹಲವಾರು ಸೆಲೆಬ್ರಿಟಿಗಳು ಈ ಕರುಂಗಾಲಿ ಮಾಲೆಯ ಧಾರಣೆಯಿಂದ ಜೀವನದಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿಯನ್ನು ಕಂಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಉದಾಹರಣೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಳಿಯ ಧನುಷ್ ಅವರು, ಶಿವಕಾರ್ತಿಕೇಯನ್ ಅವರು, ಡೈರೆಕ್ಟರ್ ಲೋಕೇಶ್ ಕನಗರಾಜು ಅವರು, ಆಕ್ಟರ್ ವಿಷ್ಣು ವಿಶಾಲ್, ಚಿರಂಜೀವಿಯವರ ತಮ್ಮ ನಾಗಬಾಬು ಅವರು, ಹೀಗೆ ಸಿನಿಮಾ ರಂಗದ ನಾಯಕರು, ನಿರ್ಮಾಪಕರು, ನಿರ್ದೇಶಕರು ಹಾಗೂ ರಾಜಕಾರಣಿಗಳು ಎಲ್ಲರೂ ಧರಿಸಿ ಅವರಿಗಾದ ಅದ್ಭುತ ಪರಿಣಾಮಗಳ ಬಗ್ಗೆ ಹೇಳಿರುವುದು ಉಂಟು. ಕೇವಲ ಸಿನಿಮಾ ರಂಗದವರೇ ಅಲ್ಲ, ಒಂದಿಷ್ಟು ಸಾಮಾನ್ಯ ಜನರು, ಗುರು ಹಿರಿಯರು, ಜ್ಯೋತಿಷಿಗಳು, ಆಧ್ಯಾತ್ಮಿಕ ಗುರುಗಳು ಸಹ ಇದನ್ನು ಧರಿಸಿ ಬಹಳಷ್ಟು ಬದಲಾವಣೆಗಳನ್ನು ಪಡೆದಿರುತ್ತಾರೆ. ಹಾಗಾದರೆ ಏನಿದು ಕರುಂಗಾಲಿ, ಏಕೆ ಇಷ್ಟೊಂದು ಮಹತ್ವ ಅಂತ ನೋಡಿದ್ರೆ, ಈ ಕರುಂಗಾಲಿ ಮರ ನಿನ್ನೆ ಮೊನ್ನೆಯದ್ದಲ್ಲ, ಸುಮಾರು 10,000 ವರ್ಷಗಳ ಇತಿಹಾಸವಿದೆ. ಮಹಾಭಾರತದ ಪಾಂಡವರಿಂದ ಹಿಡಿದು ರಾಮಾಯಣದ ರಾವಣನವರೆಗೂ ಈಜಿಪ್ಟಿನ ಸಂಪ್ರದಾಯದಲ್ಲೂ ಇದನ್ನು ಬಳಸಿರುವ ಪುರಾವೆಗಳಿವೆ. ಈ ಕರುಂಗಾಲಿ ಮರವನ್ನು ಕನ್ನಡದಲ್ಲಿ ಕಗ್ಗಲಿ ಮರ ಎಂದು ಕರೆಯುತ್ತಾರೆ. ಮಹಾಭಾರತದಲ್ಲಿ ಪಾಂಡವರು ಕರುಂಗಾಲಿ ಮರದ ಮೇಲೆ ಅವರ ಆಯುಧಗಳನ್ನು ಇಟ್ಟಿದ್ದರು ಎಂದು ಹೇಳುವುದಿದೆ. ಲಂಕಾಧಿಪತಿಯಾದ ರಾವಣನ ವೀಣೆಯನ್ನು ಈ ಕರುಂಗಾಲಿ ಮರದಿಂದಲೇ ತಯಾರಿಸಿರುವುದು. ಇನ್ನೂ ಹಲವು ಸಂಗೀತ ವಾದ್ಯಗಳನ್ನು ಸಹ ಇದರಿಂದಲೇ ತಯಾರಿಸಿರುವುದು ಎಂದು ಹೇಳುತ್ತಾರೆ. ಇನ್ನು ಈಜಿಪ್ಟಿನ ಸಂಪ್ರದಾಯದಲ್ಲಿ ಉಡುಗೊರೆಯಾಗಿ ಈ ಕರುಂಗಾಲಿ ಮರದಿಂದ ತಯಾರಿಸಿದ ವಸ್ತುಗಳನ್ನು ನೀಡುತ್ತಿದ್ದರೆಂದು ಹೇಳುತ್ತಾರೆ. ಈಜಿಪ್ಟಿನ ರಾಜರು ಸದಾ ಅವರ ಬಳಿ ಈ ಮರದಿಂದ ತಯಾರಿಸಲಾದ ಒಂದು ಕಡ್ಡಿಯನ್ನಾದರೂ ಇಟ್ಟುಕೊಳ್ಳುತ್ತಿದ್ದರು ಎಂದು ಹೇಳುವುದುಂಟು. 10,000 ವರ್ಷಗಳ ಇತಿಹಾಸವಿರುವ ಕರುಂಗಾಲಿಯನ್ನು ಧರಿಸುವುದರಿಂದ ಏನೇನು ಪ್ರಯೋಜನವಿದೆ ತಿಳಿಯೋಣ. ಇದನ್ನು ಧರಿಸುವುದರಿಂದ ಎಕ್ಸ್ಟ್ರೀಮ್ ಸಕ್ಸಸ್, ನೀವು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಯಶಸ್ಸು ಸಿಗಬೇಕು ಅಂದ್ರೆ ಹಾರ್ಡ್ ವರ್ಕ್ ಮಾಡಬೇಕಂದ್ರೆ ಇಂಟ್ರೆಸ್ಟ್, ಫೋಕಸ್ ಇರಬೇಕು. ಮಾಡೋ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗಬೇಕು ಅಂದ್ರೆ ಕರುಂಗಾಲಿ ಮಾಲೆ ಧರಿಸುವುದು ಉತ್ತಮ. ಜನರ ಕೆಟ್ಟ ಕಣ್ಣಿನಿಂದ ತಪ್ಪಿಸಿಕೊಳ್ಳಬೇಕು, ನರ ದೃಷ್ಟಿಯಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು. ಅದಕ್ಕೆ ಈ ಮಾಲೆಯೇ ಉತ್ತಮ. ವ್ಯಾಪಾರ ಮಾಡ್ತೀವಿ, ಜನಾಕರ್ಷಣೆ ಆಗಬೇಕು, ಧನಾಕರ್ಷಣೆ ಆಗಬೇಕು ಅಂದ್ರೆ ಕರುಂಗಾಲಿ ಮಾಲೆಯನ್ನು ಧರಿಸಬೇಕು. ಉದ್ಯೋಗದಲ್ಲಿ ಬೆಳವಣಿಗೆಗೂ ಸಹ ಈ ಮಾಲೆಯನ್ನು ಧರಿಸಬಹುದು. ಎಲ್ಲ ಅನುಕೂಲಗಳ ಜೊತೆಗೆ ಆರೋಗ್ಯವೂ ಚೆನ್ನಾಗಿರಬೇಕು ಅಲ್ವಾ? ಹಾಗೆ ರಿಲೇಶನ್ಶಿಪ್ ಚೆನ್ನಾಗಿರಬೇಕು ಅಂದ್ರೆ ಕರುಂಗಾಲಿ ಮಾಲೆಗಳು ಅಥವಾ ಬ್ರಾಸ್ಲೆಟ್ಗಳನ್ನು ಧರಿಸುವುದು ಅತ್ಯಂತ ಉತ್ತಮ. ಈ ಮಾಲೆಯನ್ನಾಗಲಿ ಅಥವಾ ಹಲವು ಮಣಿಗಳನ್ನಾಗಲಿ ರಾತ್ರಿ ನೀರಿನಲ್ಲಿ ಹಾಕಿ ಆ ನೀರನ್ನು ಬೆಳಗ್ಗೆ ಕುಡಿಯುವುದರಿಂದ ಚರ್ಮರೋಗ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಾಣುವ ಹಲವು ಬಿಳಿಮೊಟ್ಟು, ಗರ್ಭಕೋಶದಂತಹ ಸಮಸ್ಯೆಗಳಿಗೆ ಉತ್ತಮ ಮನೆಮದ್ದಾಗಿದೆ. ಹೆಚ್ಚಿನ ದೈವಾನುಗ್ರಹಕ್ಕಾಗಿ ಈ ಮಾಲೆಯನ್ನು ದೇವರ ಮನೆಯಲ್ಲಿಟ್ಟು ಪೂಜಿಸಬೇಕು. ಈ ಮಾಲೆಯಿಂದ ನಿಮ್ಮ ಇಷ್ಟ ದೈವದ ಮಂತ್ರ ಜಪ ಮಾಡುವುದರಿಂದ ದೈವಾನುಗ್ರಹ ಖಂಡಿತ ಆಗುತ್ತದೆ. ಕರುಂಗಾಲಿಯನ್ನು ಧರಿಸುವುದರಿಂದ ಮೋಸ್ಟ್ ಪವರ್ಫುಲ್ ಎಫೆಕ್ಟ್ ಅಂದ್ರೆ ಅದು ನೆಗೆಟಿವ್ ಎನರ್ಜಿಯನ್ನು ತಡೆಯೋದು. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲೆಲ್ಲಿಯೋ ಓಡಾಟ ಮಾಡ್ತೀರಾ, ಯಾರನ್ಯಾರನ್ನೋ ಭೇಟಿ ಮಾಡ್ತೀರಾ. ಓಡಾಡುವಂತಹ ದಾರಿಗಳಲ್ಲಿ, ಹೋಗುವಂತಹ ಜಾಗಗಳಲ್ಲಿ ಅದೆಷ್ಟು ನೆಗೆಟಿವ್ ವಿಚಾರಗಳು ನಡೆದಿರುತ್ತದೋ ಅವುಗಳಿಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಈ ಕರುಂಗಾಲಿ ಮರದ ಮಾಲೆಯ ಧಾರಣೆಯಿಂದ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಬಹುದು. ಈ ಮಾಲೆಯನ್ನು ಸ್ತ್ರೀ ಪುರುಷ ಭೇದವಿಲ್ಲದೆ ಹಿರಿಯರು, ಮಕ್ಕಳು ಎಲ್ಲರೂ ಧರಿಸಬಹುದು. ಯಾವುದೇ ರೀತಿಯಾದ ಭೇದ ಭಾವವಿರುವುದಿಲ್ಲ. ಊಟದ ನಿಯಮಗಳು ಇರುವುದಿಲ್ಲ. ಹಾಗಾಗಿ ಎಲ್ಲರೂ ಇದನ್ನು ಧರಿಸಬಹುದು. ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಈ ಮಾಲೆಗಳದ್ದೇ ಹೆಚ್ಚು ಹವಾ ನಡೆಯುತ್ತಿದೆ. ಡೂಪ್ಲಿಕೇಟ್ ಸಹ ಮಾಡುತ್ತಿದ್ದಾರೆ. ಅದರ ಬಗ್ಗೆ ಎಚ್ಚರವಿರಲಿ. ದೇವಾಲಯಗಳ ಹೆಸರಿನಲ್ಲಿ ಮಾರುತ್ತಿದ್ದಾರೆ, ಜಾಗ್ರತೆ. ಒರಿಜಿನಲ್ ಕರುಂಗಾಲಿ ಮಾಲೆಗಳು ಮತ್ತು ಕೈಕಂಕಣಗಳು ಗುರುಮುಖೇನ ಪೂಜಾ ಸಂಕಲ್ಪ ಸಹಿತ ಬೇಕಿದ್ದಲ್ಲಿ ಇಲ್ಲಿ ನೀಡಲಾದ ನಂಬರಿಗೆ ವಾಟ್ಸಾಪ್ ಮೆಸೇಜ್ ಮಾತ್ರ ಮಾಡಿ ಮಾಹಿತಿ ಪಡೆದುಕೊಳ್ಳಿ.
ಇದಿಷ್ಟು ನಾನು ಕರುಂಗಾಲಿಯ ಬಗ್ಗೆ ತಿಳಿದುಕೊಂಡ ಮಾಹಿತಿ. ಇನ್ನು ಹೆಚ್ಚಿನ ಧಾರ್ಮಿಕ, ಆಧ್ಯಾತ್ಮಿಕ, ಜ್ಯೋತಿಷ್ಯ ವಿಚಾರಗಳಿಗಾಗಿ ನಮ್ಮ ಜ್ಞಾನಮಾರ್ಗ ಫೇಸ್ಬುಕ್, ಇನ್ಸ್ಟಾಗ್ರಾಂ, ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಸದಾ ನಿಮ್ಮ ಪ್ರೀತಿಗಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ನಮಸ್ತೆ.